ವೀಕ್ಷಕರೇ ನಮಸ್ತೆ. ಇವಾಗ ತಾನೇ ಮತ್ತೊಂದು ಪ್ರೋಮೋ ಬಂದಿದೆ. ಡೈರೆಕ್ಟಾಗಿ ಪ್ರೋಮೋ ವಿಚಾರಕ್ಕೆ ಬರೋಣ. ಏನಾಯಿತು ಎತ್ತ ಪ್ರೋಮೋದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಉತ್ತಮ ಕಳಪೆ ಅದೇ ರೀತಿ ಕ್ಯಾಪ್ಟನ್ಸಿ ಆಗಿದೆ, ಇದ್ರ ಬಗ್ಗೆನೇ ನಾವು ಮಾತಾಡಬೇಕಾಗತ್ತೆ. ಇವಾಗ ಉತ್ತಮ ಬಂದ್ಬಿಟ್ಟು ಯಾರಿಗೆ ಕೊಟ್ಟಿದ್ದಾರೆ ಅನ್ನೋಕ್ಕಿಂತ ಕಳಪೆ ಬಗ್ಗೆನೇ ಇವಾಗ ಪ್ರೋಮೋ ಬಂದಿರುವಂಥದ್ದು. ಕಳಪೆಗೆ ಯಾರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಚರ್ಚೆ ನಡೀತಾ ಇದೆ. ಅದರಲ್ಲಿ ಕಳಪೆ ಬಂದ್ಬಿಟ್ಟು ಗಿಲ್ಲಿ ಹೆಸರು ಕೂಡ ತುಂಬ ಓಡಾಡ್ತಾ ಇದೆ. ಯಾಕಪ್ಪ ಅಂತಂದರೆ ಧ್ರುವಂತು ಗಿಲ್ಲಿ ಹೆಸರನ್ನ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ತಾನೇ ಒಂದು ಪ್ರೋಮೋ ಬಿಟ್ಟಿದ್ರು, ನೀವು ಆಲ್ರೆಡಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಪ್ರೋಮೋದಲ್ಲಿ ಏನಾಗುತ್ತೆ ಅಂದರೆ ನಿನಗೆ ಏನು ಅಂದರೆ ನಿನ್ನ ಕಾಮಿಡಿಗೋಸ್ಕರ ಬೇರೆಯವ್ರನ್ನ ಯೂಸ್ ಮಾಡ್ಕೋತೀಯಾ ಅಂತೇಳ್ಬಿಟ್ಟು ಧ್ರುವಂತ್ಗೂ ಮತ್ತು ಗಿಲ್ಲಿಗೂ ಯಾಕೋ ಸರಿ ಹೊಂದುತ್ತಾ ಇಲ್ಲ ಇವಾಗ. ಅದೇ ರೀತಿ ಅಶ್ವಿನಿ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು ಮತ್ತು ರಿಷಾ ಆಗಿರ್ಬೋದು, ಇವ್ರು ಮೂರು ಜನನೂ ಗಿಲ್ಲಿಗೆ ಅಪೋಸಿಟಾಗಿ ನಿಂತಿದ್ದಾರೆ ಇವಾಗ. ಈಗ ನೋಡೋದಾದರೆ ಅವ್ರು ಹೇಳೋ ಪ್ರಕಾರ ಏನಂದರೆ ಗಿಲ್ಲಿ ಈ ವಾರದ ಕಳಪೆ ಆಗಬೇಕು ಅಂತ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಕಳಪೆ ಆಗಬೇಕು ಅಂತ ಕೊಟ್ಟಿದ್ದಾರೆ ಕೂಡ ಗೊತ್ತಿಲ್ಲ. ಯಾಕಪ್ಪ ಅಂದರೆ ಈ ವಾರ ಯಾವುದೇ ರೀತಿ ಟಾಸ್ಕ್ಗಳಾಗಿಲ್ಲ, ಈ ವಾರ ಯಾವುದೇ ರೀತಿಯ ತಪ್ಪುಗಳಾಗಿಲ್ಲ ಗಿಲ್ಲಿ ಕಡೆಯಿಂದ. ಬಟ್ ಯಾಕೆ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಪ್ಪ ಅಂದರೆ ಅವನು ಒಂದು ರೀತಿಯಲ್ಲಿ ಇವಾಗ ಟಾಪಲ್ಲಿ ಬರ್ತಾ ಇದ್ದಾನೆ. ಇವಾಗ ಅವನಿಲ್ಲ ಅಂದರೆ ಬಿಗ್ ಬಾಸ್ ಇಲ್ಲ ಅಂತೇಳ್ಬಿಟ್ಟು ಅವ್ರಿಗೂ ಕೂಡ ಗೊತ್ತಾಗಿದೆ ಅಂತ ಅನಿಸುತ್ತೆ. ಗಿಲ್ಲಿನ ನಾವೇನಾದರೂ ತುಳಿದ್ರೆ ನಾವು ಮುಂದೆ ಹೋಗ್ಬೋದು ಅನ್ನೋ ಒಂದು ವಿಚಾರನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಸೇರಿಬಿಟ್ಟು. ಅದಕ್ಕೋಸ್ಕರ ಇವಾಗ ಗಿಲ್ಲಿನ ತುಳಿದು ಗಿಲ್ಲಿನ ಕಳಪೆಗೆ ಕಳಿಸುವಂತಹ ಒಂದು ಪ್ಲ್ಯಾನ್ನ ನಡೀತಾ ಇದೆ. ಅಶ್ವಿನಿ ಮೇಡಮ್ ಅವರಾಯಿತು, ಅದೇ ರೀತಿ ರಿಷಾ ಆಯಿತು, ಅದೇ ರೀತಿ ಧ್ರುವಂತ್ ಆಯಿತು. ಇವಾಗ ಗಲಾಟೆ ಕೂಡ ನಡೀತಾ ಇದೆ. ಅಲ್ಲಿ ಒಂದು ವಿಚಾರನ ತಗೊಳ್ತಾರೆ. ಏನು ಅಂದರೆ ಧ್ರುವಂತ್ ಒಂದು ವಿಚಾರನ ತಗೋತಾರೆ. ಇವಾಗ ನೋಡಿದ್ರು ಕಾವು ಅಂತಾನೆ, ಕಾವು ಹಿಂದೆನೇ ಇರ್ತಾನೆ, ಕಾವು ಹಿಂದನೇ ಅಲ್ಲ ಕಾವು ಅಂತಾನೆ, ಕಾವು ಜೊತೆ ಸೇರಿದ್ದಾನೆ ಅಂತ ಹೇಳ್ಬಿಟ್ಟಾಗ ನೀನು ಕಳಪೆ ಕೊಡೋಂಗಿದ್ರೆ ಗಿಲ್ಲಿಗೆ ಮಾತ್ರ ಕೊಡು, ಅದರಲ್ಲಿ ನನ್ನ ಹೆಸರು ಏನಕ್ಕೆ ಸೇರಿಸ್ಕೋತೀಯ ಅಂತೇಳ್ಬಿಟ್ಟು ಕಾವ್ಯ ಕೂಡ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಗಿಲ್ಲಿ ಹೇಳ್ತಾನೆ, ಇಲ್ಲ ನೀನೇನೋ ಇದು ಡೈರೆಕ್ಟಾಗಿ ನನಗೆ ಹೇಳು, ಯಾಕೆ ಅಲ್ಲಿ ಸೇರಿಸ್ಕೋತಾ ಇದ್ದೆ, ನಾನು ಏನು ತಪ್ಪು ಮಾಡಿದ್ದೀನಿ ಹೇಳು ಅಂತೇಳ್ಬಿಟ್ಟು ಇಲ್ಲಿ ನಡೀತಾ ಇದೆ ಅಂತ ಹೇಳೋದು. ಆಲ್ಮೋಸ್ಟ್ 3-4 ಜನ ಬಂದ್ಬಿಟ್ಟು ಆಲ್ರೆಡಿ ಗಿಲ್ಲಿಗೆ ಕೊಟ್ಟಿದ್ದಾರೆ. ಕಾದು ನೋಡಬೇಕಾಗಿದೆ ಈ ವಾರದ ಕಳಪೆ ಯಾರಾಗ್ತಾರೆ ಅಂತ. ಆಲ್ಮೋಸ್ಟ್ ನನಗೆ ಗಿಲ್ಲಿನೇ ಕೊಡ್ಬೋದು ಅಂತ ಅನಿಸುತ್ತೆ. ಗಿಲ್ಲಿ ಬಿಟ್ಟರೆ ಮತ್ತಾರಿದ್ದಾರೆ ಅಲ್ಲಿ, ಎಲ್ಲ ಒಂದು ಸೈಡ್ ಈ ಕಡೆ ಆಗಿದ್ದಾರೆ, ಒಂದು ಸೈಡ್ ಈ ಕಡೆ ಆಗಿದ್ದಾರೆ. ಅಲ್ಲಿ ರಿಷಾಗೆ ಕೊಡ್ಬೋದು. ರಿಷಾಗೂ ಕೂಡ ತುಂಬ ಕಾಂಪಿಟೇಷನ್ ನಡೀತಾ ಇದೆ. ಯಾಕಂದರೆ 2 ಬರ ಥರ ಆಗೋಗ್ಬಿಟ್ಟಿದೆ ಇವಾಗ. ಗಿಲ್ಲಿ ತಂಡ ಅದೇ ರೀತಿ ಅಶ್ವಿನಿ ತಂಡ ಅಂತೇಳ್ಬಿಟ್ಟು 2 ತಂಡ ಮಾಡಿಬಿಟ್ರೆ, ಗಿಲ್ಲಿ ಕಡೆ ಯಾರಾದರೂ ಇದ್ದಾರೆ ಅಂದರೆ ಹೇಳ್ಬಿಟ್ಟು ಗಿಲ್ಲಿ, ಕಾವ್ಯ, ಸ್ಪಂದನ, ಅದೇ ರೀತಿ ರಘು ಮತ್ತು ಸೂರಜು ಈ ಕಡೆ ಇದ್ದಾರೆ. ಅದೇ ಈ ಕಡೆ ಅಶ್ವಿನಿ ಕಡೆಗೆ ಬಂದುಬಿಟ್ರೆ ಅಶ್ವಿನಿ ಗೌಡ, ಅದೇ ರೀತಿ ರಿಷಾ, ಅದೇ ರೀತಿ ನೆಕ್ಸ್ಟ್ ಬಂದರೆ ರಾಶಿಕಾ ಮತ್ತು ಇನ್ನೂ ಈ ಕಡೆ ಎಲ್ಲರೂ ಇದ್ದಾರೆ. ಮತ್ತು ಅದೇ ರೀತಿ ಇನ್ನೊಮ್ಮೆ ಅಂದರೆ ಇಬ್ಬರ ನಡುವೆ ಆಗಿರುತ್ತೆ ಆಲ್ಮೋಸ್ಟು. ಏನಂದರೆ ಇವಾಗ ರಿಷಾ ಆಗಬೇಕು ಅಂತ ಕೆಲವು ಜನ ಹೇಳ್ತಾರೆ. ಯಾಕಂದರೆ ಮೊನ್ನೆ ಗಲಾಟೆ ವಿಚಾರ ಆಯ್ತಲ್ಲ, ಆ ರೀತಿ ಹೊಡೆದಿರೋ ವಿಚಾರ ಆಯ್ತಲ್ಲ, ಆ ರೀತಿ ರಿಷಾ ಆಗಬೇಕು ಅಂತ ಹೇಳ್ತಾರೆ. ಆ ಕಡೆ ಗಿಲ್ಲಿ ಆಗಬೇಕು ಅಂತೇಳಿ, ಯಾಕಂದರೆ ಅವನು ಕಾಮಿಡಿ ಮಾಡೋ ನೆಪದಲ್ಲಿ ಎಲ್ಲರನ್ನೂ ಕೂಡ ಅಂದರೆ ಅಸಹ್ಯ ಮಾಡೋ ರೀತಿ ಮಾಡ್ತಾನೆ, ಎಲ್ಲೂ ಕಾಮಿಡಿ ಮಾಡೋಕ್ಕೋಗಿ ಬೇರೆಯವ್ರನ್ನ ತುಳಿತಾನೆ ಅನ್ನೋ ರೀತಿ ಕೂಡ ನಡೀತಾ ಇದೆ. ಅದ್ರ ಜೊತೆಗೆ ಚಂದ್ರಪ್ರಭಾನೂ ಕೂಡ ಗಿಲ್ಲಿಗೆ ಉಲ್ಟಾ ಹೊಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಅನ್ನಿಸ್ತಾ ಇದೆ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಕಳಪೆ ಗಿಲ್ಲಿಗೆ ಇಲ್ಲಾಂದರೆ ರಿಷಾಗೆ ಆಗ್ಬೋದು. ಈ ವಾರದ ಉತ್ತಮ ಬಂದ್ಬಿಟ್ಟು ಅಶ್ವಿನಿ ಗೌಡ ಕೊಡ್ಬೋದು ಅಂತ ನನಗನ್ಸುತ್ತೆ. ಯಾಕಂದರೆ ಅವ್ರ ಲೆಟ್ರನ್ನ ಬಿಟ್ಕೊಟ್ರು, ಫ್ರೆಂಡ್ಶಿಪ್ ಇರಲಿ ಅಂತ ಹೇಳ್ಬಿಟ್ಟು ಲೆಟ್ರನ್ನ ಬಿಟ್ಕೊಟ್ಬಿಟ್ಟು ಅದಕ್ಕೆ ಅಶ್ವಿನಿ ಕೊಡ್ಬೋದು ಅಂತ ಹೇಳ್ಬಿಟ್ಟು ನನಗನ್ಸುತ್ತೆ. ಕಳಪೆ ಬಂದ್ಬಿಟ್ಟು ಗಿಲ್ಲಿ ಇಲ್ಲ ರಿಷಾ, ಇಲ್ಲ ಅಂದರೆ ಉತ್ತಮ ಬಂದ್ಬಿಟ್ಟು ಅಶ್ವಿನಿ ಅವರು. ಮತ್ತಾರು ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಬೇಕು. ಬಟ್ ಆಲ್ರೆಡಿ ಆಗಿದೆ. ಅದೇ ರೀತಿ ಕ್ಯಾಪ್ಟನ್ ವಿಚಾರಕ್ಕೆ ಬಂದರೆ ಯಾರು ಕೇಳ್ತಾ ಇದ್ರಿ ತುಂಬ ಜನ, ಕ್ಯಾಪ್ಟನ್ ಯಾರಾದರೂ ಅಂತ ಹೇಳ್ಬಿಟ್ಟು. ಮಾಳು ಕ್ಯಾಪ್ಟನ್ ಆಗಿದ್ದಾರೆ. ಆಲ್ಮೋಸ್ಟ್ ಕನ್ಫರ್ಮೇಷನ್ ಏನು ಆಲ್ರೆಡಿ ಪ್ರೋಮೋದಲ್ಲೂ ಕೂಡ ತೋರಿಸಿದ್ದಾರೆ. ಏನಂದರೆ ಮಾಳು ಅವರು ಕಳಪೆ ಇದನ್ನು ಹಿಡ್ಕೋತಾರೆ, ಕಳಪೆದು ಡ್ರೆಸ್ ಇದೆಯಲ್ಲ ಅದನ್ನು ಟ್ರೈನ್ ಹಿಡ್ಕೊಂಡಿದ್ದಾರೆ. ಅದ್ರ ಮೇಲೆ ಗೊತ್ತಾಗುತ್ತೆ ಮಾಳು ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಇದೇ ರೀತಿ ಉತ್ತರ ಕರ್ನಾಟಕದ ಹುಲಿ ಈ ವಾರ ಕ್ಯಾಪ್ಟನ್ಸಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾದು ನೋಡೋಣ. ನಿಮ್ಮ ಪ್ರಕಾರ ಯಾರು ಕಳಪೆ ಆಗಬೇಕಿತ್ತು, ಯಾರು ಉತ್ತಮ ಆಗಬೇಕಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನದಲ್ಲಿ ಸಿಗೋಣ. ನಮಸ್ಕಾರ.